ನೀವು ಈ 2 ವರ್ಷದಿಂದ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದೀರಲ್ಲ, ನಿಮಗೆ ಬಂದಂತಹ ಕೆಲವೊಂದು ಉದಾಹರಣೆ ಕರೆಗಳು, ಅದನ್ನ ನೀವು ಸಾಲ್ವ್ ಮಾಡಿದಂಥ ರೀತಿ, ಅಂದ್ರೆ ಈ ಕಾರ್ಯಕ್ರಮನ ನೋಡುವಂಥವ್ರಿಗೆ ಬಹಳ ಜನರಿಗೆ, ಮಹಿಳಾ ನೌಕರರಿಗೆ ಅದೊಂದು ಸವಾಲಾಗಿ ನಿಂತಿರ್ಬೋದು. ಅವರ ಮನಸ್ಸಲ್ಲೂ ಕೂಡ ಒಂದು ಸಮಸ್ಯೆ ಕಾಡ್ತಿರ್ಬೋದು. ಆ ಥರ ಇದ್ದಾಗ ಅವ್ರಿಗೂ ಕೂಡ ಒಂದು ಸೊಲ್ಯೂಷನ್ ಸಿಕ್ದಂಗಾಗತ್ತೆ. ಈ ರೀತಿ ನಾವು ಕೂಡ ಮಾಡ್ಬೋದು ಅಂತ ಹೇಳಿ. ಸೊ ನೀವು 2 ವರ್ಷದಿಂದ ನಿಮ್ಮ ಕಣ್ಮುಂದೆ ಬಂದಂತಹ ಸವಾಲುಗಳನ್ನ ಯಾವ ರೀತಿ ಎದುರಿಸಿದ್ರಿ ಸಮಸ್ಯೆಗಳನ್ನ? ಉದಾಹರಣೆಗೆ ನನಗೆ ತುಂಬ ಕಾಲ್ಸ್ ಬರುತ್ತೆ ಈ ಥರ ಸಮಸ್ಯೆಗಳ ಅಂದ್ರೆ ಇಟ್ಕೊಂಡು. ಒಂದೊಂದು ಉದಾಹರಣೆ. ಹಾಂ, ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಒಬ್ಬರು ಪಿ ಡಿ ಒ ನನಗೆ ಫೋನ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಮೇಡಮ್ ಒಬ್ಬರು RTI ಕಾರ್ಯಕರ್ತರು ನನಗೆ 2 ವರ್ಷದಿಂದ ನಂಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ. ಎಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅಂತಂದರೆ, ನನ್ನ ಮೇಲೆ ಮೌಖಿಕ ಪತ್ರಗಳು ಬರೀತಾರೆ. ಯುನಾನಮಸ್ ಪತ್ರ ಅಂತ ಹೇಳ್ತೀವಿ ನಾವು. ಅದಕ್ಕೆ ಅಡ್ರೆಸ್ ಇರೋದಿಲ್ಲ ಮತ್ತು ಇನ್ನೊಂದು ಇರೋದಿಲ್ಲ. ಅಲ್ಲಿ ಏನು ಬರೀತಾರೆ, ಅದಕ್ಕೆ ಏನು ಬೇಕಾದರೂ ಬರೀತಾರೆ ಅವರು. ಒಬ್ಬ ಮಹಿಳೆಯರ ಚರಿತ್ರೆಯನ್ನು ಕೂಡ ಅವರು ಇದು ಮಾಡ್ತಾರೆ. ಫಸ್ಟ್ ಮಹಿಳೆ ಅಂದ ತಕ್ಷಣ ಅವ್ರಿಗೆ ಬರೋದೇ ಕ್ಯಾರೆಕ್ಟರ್ಗೆ ಬಂದುಬಿಡ್ತಾರೆ. ಆ ಥರ ಎಲ್ಲ ಬರೆದು ಹಾಕೋದು. ಆಮೇಲೆ ಅವ್ರ ಮೇಲೆ ಸುಮ್ಮನೆ ಅಲಿಗೇಷನ್ ಮಾಡೋದು, ಹಾಕೋದು. ಡಿಪಾರ್ಟ್ಮೆಂಟಲ್ಲಿ ನನಗೆ 2 ವರ್ಷದಿಂದ ಆ RTI ಕಾರ್ಯಕರ್ತ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ, ಇಲ್ಲ ಸಲ್ಲದ ಒಂದು ದೂರುಗಳನ್ನು ಕೊಡ್ತಾನೆ ನನ್ನ ಮೇಲೆ. ಅದ್ರ ಮೇಲೆ ನನಗೆ ಡಿಪಾರ್ಟ್ಮೆಂಟಲ್ಲಿ ಸುಮ್ಮನೆ ಎನ್ಕ್ವೈರಿ ಮಾಡ್ತಾರೆ.